ನೋಡಿ ಸ್ನೇಹಿತರೆ, ಇವತ್ತು ಏನಿದೆಯಲ್ಲ ಇದು ಉಷಾ ಸ್ಟಿಚ್ ಕ್ಯೂನ್ ಅಂತ ಇದು ಮಿಷನ್ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ಏನಪ್ಪಾ ಅಂದ್ರೆ ಉಷಾದಲ್ಲೇ ಇದು ಸ್ಟ್ಯಾಂಡ್ ಮತ್ತೆ ಟೇಬಲ್ ಬರುತ್ತೆ ಸ್ನೇಹಿತರೆ. ಇದು ಉಷಾ ಸ್ಟಿಚ್ ಕ್ಯೂನ್ ಅಂತ. ಇದ್ರೊಳಗಡೆ ಪೋರ್ಟೇಬಲ್ ಟೈಪ್ ಬರುತ್ತೆ ಸ್ನೇಹಿತರೆ. ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇವಾಗ ಹೇಗೆ ಕಾಲಿಂದನೂ ಆಪರೇಟಿಂಗ್ ಮಾಡ್ಬೋದು ಮತ್ತೆ ವಿತ್ ಮೋಟರ್ನು ಇದೆ. ಇದಕ್ಕೆ ಮೋಟರ್ ಮೇಲೆ ಕೂಡ ಆಪರೇಟ್ ಮಾಡೋದು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಇದೇನಿದೆಯಲ್ಲ ಇದು ಕಾಲ್ ಮೇಲೆ ಕೂಡ ಇದು ಆಪರೇಟಿಂಗ್ ಆಗುತ್ತೆ ಸ್ನೇಹಿತರೆ. ಇದು ಬೇಡಪ್ಪ ನಮಗೆ ಮೋಟರ್ ಮೇಲೆ ರನ್ ಮಾಡ್ತೀನಿ ಅಂದ್ರೆ ಮೋಟರ್ ಕೂಡ ಯೂಸ್ ಮಾಡ್ಕೋಬೇಕು. ಇದರ ಮೋಟರ್ ಇದೆ ಸ್ನೇಹಿತರೆ, ಮಿನಿ ಮೋಟರ್ ಇದೆ. ಇದು ಕೂಡ ಕಂಪ್ನಿದೇ ಇರುತ್ತೆ. ಇದಕ್ಕೂ ಕೂಡ 1 ವರ್ಷ ವಾರಂಟಿ ಕೂಡ ಇರುತ್ತೆ ಸ್ನೇಹಿತರೆ. ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ, ನಮ್ಮ ಹತ್ರ ಅಷ್ಟೇ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ ಸ್ನೇಹಿತರೆ. ಇವಾಗ ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ಕೊಡ್ತೀನಿ ನೋಡಿ. ಇವಾಗ ಈ ಥರ ಹೇಗೆ ಪಿಕೋ ಮಾಡಬೇಕು, ಹೇಗೆ ಸ್ಟಿಚಿಂಗ್ ಮಾಡಬೇಕು, ಹೇಗೆ ಕಾಜ್ ಬಟನ್ ಕೂಡ ಮಾಡೋದನ್ನು ಮಾಹಿತಿ ಹೇಳ್ಕೊಡ್ತೀನಿ ನೋಡಿ. ಇವಾಗ ನೋಡಿ, ಇವಾಗ ಮೋಟರ್ ಮೇಲೆ ರನ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಈ ಥರ ಬೆಲ್ಟ್ ಏನಿದೆಲ್ಲ ಸ್ನೇಹಿತರೆ, ಈ ಕಡೆಯಿಂದ ಸೈಡಿಗೆ ಈ ಥರ ಬೆಲ್ಟ್ ಸೈಡ್ನಿಂದ ಓಪನ್ ಮಾಡಿಬಿಟ್ರೆ ಬೆಲ್ಟ್ ಓಪನ್ ಆಗುತ್ತೆ. ಇದೇನೈತಲ್ರಿ, ಇದು ಈ ಥರ ಬೆಲ್ಟ್ ಹಾಕೋದು. ಈ ಥರ ಫಸ್ಟಿಗೆ ದೊಡ್ಡ ಇಲಿಗೆ ಹಾಕ್ಬೇಕು, ಆನಂತರ ಈ ಥರ ಚಿಕ್ಕ ಇಲಿಗೆ ಹಿಡಿದು ಈ ಥರ ಕ್ರಾಸ್ ಮಾಡಬೇಕು. ಕ್ರಾಸ್ ಮಾಡಿಬಿಟ್ಟು ಈ ಥರ ಹಿಡಿಬೇಕು ಸ್ನೇಹಿತರೆ. ಇವಾಗ ಏನಿದೆಯಲ್ಲ ಈ ಥರ ಬೆಲ್ಟ್ ಹಾಕೋದು. ಇವಾಗ ಮೋಟ್ರ್ ಹೇಗೆ ಆಪ್ರೇಟ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಎಕ್ಸಿಲೇಟರ್ ಇರುತ್ತೆ. ಇದೆಲ್ಲ ಸ್ನೇಹಿತರೆ, ಇದು 3 ಪಿನ್ ಇರುತ್ತೆ. ಇದಕ್ಕೆ ಈ ತರ ಇಲ್ಲಿ ಕಾಚ ಇರುತ್ತೆ ಸ್ನೇಹಿತರೆ. ಇದು ಅಡ್ಡ ಕಾಚ ಏನಿದೆಯಲ್ಲ ಈ ತರ ಇಲ್ಲಿ ಮಾರ್ಕ್ ಇದೆ ಸ್ನೇಹಿತರೆ. ಇದಕ್ಕೆ ಈ ತರ ಮಾರ್ಕ್ ಅನ್ನ ಇದರಲ್ಲೇ ಹಾಕಬೇಕು ಈ ತರ. ಮತ್ತೆ ಈ ಕಡೆ ಆದ್ರೆ ರಾಂಗ್ ಆಗುತ್ತೆ ಸ್ನೇಹಿತರೆ. ಇದೇ ತರನಾಗಿ ಇಲ್ಲಿ ಕಾಣುತ್ತಲ್ಲ ಸ್ನೇಹಿತರೆ, ಇದೇ ತರ ಮಾರ್ಕ್ ಏನಿದೆಯಲ್ಲ ಇದು ಕೂಡ ಇರುತ್ತೆ. ಈ ತರ ಪುಷ್ ಮಾಡ್ಬೇಕು ಸ್ನೇಹಿತರೆ. ಇದೇನಿದೆಲ್ಲ ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಆಪರೇಟಿಂಗ್ ಮಾಡ್ಕೋಬಹುದು. ಇದು ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ಹೇಗೆ ಆಪರೇಟ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಈ ತರ ಇಲ್ಲಿ ಕೆಳಗಡೆ ಏನಿದೆಲ್ಲ ಸ್ನೇಹಿತರೆ, ಈ ತರ ಪ್ರೆಸ್ ಮಾಡೋದು. ಇದು ನಿಮಗೆ ಈ ಕಡೆ ಬೇಕು ಆ ಕಡೆ ಪ್ರೆಸ್ ಮಾಡ್ಬೋದು. ಇವಾಗ ನೋಡಿ, ಇವಾಗ ದಾರ ಹೇಗೆ ಹಾಕೋದನ್ನ ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಇದ್ರ ಮೇಲ್ಗಡೆ ಹಾಕ್ಬೇಕು ಸ್ನೇಹಿತರೆ ದಾರಾನ. ಆನಂತರ ಇದ್ರ ಮೇಲ್ಗಡೆ ದಾರ ಹಾಕೋದು ಸ್ನೇಹಿತರೆ. ಇಲ್ಲಿ ಫಸ್ಟ್ ಹಾಕ್ಬಿಟ್ಟು ಇದು ಬಾಬಿನ್ ಸುತ್ತೋದು ಆಟೋಮೆಟಿಕ್ ಆಗಿ ಬಾಬಿನ್ ಅನ್ನ ಇದಕ್ಕೆ ಸುತ್ತಬಹುದು ಸ್ನೇಹಿತರೆ. ನಾರ್ಮಲ್ ಮಿಷನ್ ತರ ಅದು ಮಳೆ ಗಿಳೆಯಿಂದ ಇರಂಗಿಲ್ಲ. ಫಸ್ಟ್ ಬಂದ್ಬಿಟ್ಟು ಬಾಬಿನ್ ಏನಿರುತ್ತಲ್ಲ ಇದ್ರ ಮೇಲ್ಗಡೆ ಈ ತರ ಕ್ಯಾಪ್ ಮೇಲೆ ಪುಷ್ ಮಾಡ್ಬೇಕು. ಈ ಥ್ರೆಡ್ ಏನಿದೆಲ್ಲ ಈ 2 ಪ್ಲೇಟ್ ಇರುತ್ತಲ್ಲ, ಈ ಪ್ಲೇಟ್ ಮಧ್ಯದಲ್ಲಿ ಹೋಗ್ಬೇಕಿದೆ. ಇದೇನೆಲ್ಲ ಸ್ನೇಹಿತರೆ ಈ ತರ ಇದೆ. ಈ ತರ 1-2-3 ರೌಂಡ್ ಸುತ್ತಬೇಕು ಈ ತರ ಇದ್ರ ಮೇಲ್ಗಡೆ. ಆನಂತರ ಏನಿದೆಲ್ಲ ಈ ತರ ಲಾಕ್ ಮಾಡ್ಬೇಕು. ಈ ತರ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬಾಬಿನ್ ಅನ್ನ ಸುತ್ತುತ್ತದೆ. ಈ ತರ ಬಾಬಿನ್ ಸುತ್ತೋದು ಈ ತರ ನೋಡಿ ಸ್ನೇಹಿತರೆ. ಈಸಿ ಆಪರೇಟಿಂಗ್ ಇರುತ್ತೆ, ನೀವೇನು ಪುಷ್ ಮಾಡೋದಿಲ್ಲ. ಈ ತರ ಆಟೋಮೆಟಿಕ್. ಆನಂತರ ತೆಗೆಯೋದೇನಿದೆಯಲ್ಲ ಈ ತರ ಲಾಕ್ ಇರುತ್ತೆ. ಈ ತರ ಮಾಡ್ಬಿಟ್ಟು ಈ ತರ ತೆಗೆಯೋದು ಸ್ನೇಹಿತರೆ. ಇದು ಬಾಬಿನ್ ಕೇಸ್ ಏನಿದೆಯಲ್ಲ ಈ ತರ ಹಾಕೋದು. ಇದ್ರ ಮೇಲ್ಗಡೆ ಇರುತ್ತಲ್ಲ ಈ ತರ ಲಾಕ್ ಬಂದ್ಬಿಟ್ಟು ಈ ತರ ಇರುತ್ತೆ ಸ್ನೇಹಿತರೆ. ಇದು ಕೇಸ್ ಹಾಕೋದೇನಿದೆಯಲ್ಲ ಈ ತರ ಇರುತ್ತೆ. ಇದೇನಿದೆಯಲ್ಲ ಸ್ನೇಹಿತರೆ, ಈ ತರ ಕೇಸ್ ಹಾಕೋದು ಫ್ರಂಟ್ ಕಡೆ ಇರುತ್ತೆ. ಈ ತರ ಮುಂದಕ್ಕೆ ಈ ತರ ಇಲ್ಲಿ ಮುಂದ್ಗಡೆನೆ ಹಾಕೋದು. ಆನಂತರ ಇದು ಕ್ಯಾಪನ್ನ ಇದ್ರ ಮೇಲ್ಗಡೆ ಹಾಕೋದು. ಇವಾಗ ಫಸ್ಟ್ ಬಂದ್ಬಿಟ್ಟು ದಾರ ಇಲ್ಲಿ 1 ನಂಬರ್ ಅಂತ ಇದೆ ನೋಡಿ ಸ್ನೇಹಿತರೆ. ಇದು 1 ನಂಬರು. ಈ ತರ ಫಸ್ಟಿಗೆ ಹಾಕ್ಬೇಕು 1 ನಂಬರಲ್ಲಿ. ಆನಂತರ ಇಲ್ಲಿ 2 ನಂಬರ್ ಇದೆ ನೋಡಿ ಸ್ನೇಹಿತರೆ. ಹೀರೋ ಮಾರ್ಕ್ ಇದೆಯಲ್ಲ, ಈ ಏರೋ ಮಾರ್ಕಿಂದ ಮೇಲ್ಗಡೆ ಹೋಗ್ಬೇಕು. ಆನಂತರ ಇದು ಇಲ್ಲಿ ಕುದುರೆ ಇರುತ್ತಲ್ಲ ಈ ಥರ, ಮತ್ತೆ ಯು ಟರ್ನ್ ಬರಬೇಕು.
ಆನಂತರ ಏನಿದೆಲ್ಲ ನಿಡಲ್ಗೆ ಈ ಥರ ಇಲ್ಲಿ ನಿಡಲ್ಗೆ ಸ್ಟ್ರೇಟ್ ಆಗಿರುತ್ತೆ. ಇದು ನಿಡಲ್ ಪೋಣಿಸೋದನ್ನು ಸ್ಟ್ರೇಟ್ ಆಗಿ ಹಾಕಬೇಕು. ಈ ಥರ ದಾರವನ್ನು ಕೈ ಹಿಡ್ಕೊಂಡು ಏನಿದೆಯಲ್ಲ ಸ್ನೇಹಿತರೆ, ಈ ಥರ ಒಂದು ಸರ್ತಿ ಗಾಲಿಯಿಂದ ಈ ಥರ ರನ್ ಮಾಡಬೇಕು. ಆನಂತರ ಇದು ಕೆಳಗಡೆ ಇರೋದು ಬಾಬಿನೊಳಗಡೆ ಇರುವ ದಾರ ಮೇಲ್ಗಡೆ ಬರುತ್ತೆ ಸ್ನೇಹಿತರೆ. ಇದೇನಿದೆಯಲ್ಲ ಈ ಥರ ಪ್ರೆಷರ್ ಪುಟ್ಟಿ ಈ ಥರ ಸೈಡಿಗಿದೆ ಸ್ನೇಹಿತರೆ, ಎತ್ತಲಿಕ್ಕೆ ಮೇಲ್ಗಡೆ ಬರುತ್ತೆ. ಇವಾಗ ಏನಿದೆಯಲ್ಲ ಇಲ್ಲಿ ಪ್ರೆಷರ್ ಪುಟ್ ಕಾಣುತ್ತಿಲ್ಲ ಸ್ನೇಹಿತರೆ, ಈ ಥರ ಪ್ರೆಷರ್ ಪುಟ್ಟು ತಳಗ ಮೇಲ್ಗಡೆ ಮಾಡೋದು. ಮತ್ತೇನಿದೆಯಲ್ಲ ಇಲ್ಲಿ ಎ ಮತ್ತು ಬಿ ಸಿ ಡಿ ಇದೆಯಲ್ಲ ಸ್ನೇಹಿತರೆ, ಇವೆಲ್ಲ ಡಿಸೈನ್ಸ್ಗಳು ಏನಾಗ್ತಾವೆ ಅಂದರೆ ಈ ಥರ ಇದರಲ್ಲಿ ಆಪ್ರೇಟಿಂಗ್ ಇರುತ್ತೆ ಸ್ನೇಹಿತರೆ. ಈ ಥರ ನಿಮ್ಗೆ ಎ ಆಪ್ಷನ್ದಲ್ಲಿ ಏನಿದೆ ಸ್ಟಿಚಿಂಗ್ ಇದೆ ಸ್ನೇಹಿತರೆ, ಬಿ ಆಪ್ಷನಲ್ಲಿ ಏನಿದೆಯಲ್ಲ ಮತ್ತು ಇದು ನಿಡಲ್ ಏನಿದೆಯಲ್ಲ ಸ್ನೇಹಿತರೆ ಲೆಫ್ಟ್ ಸೈಡಿಗೆ ಹೋಗುತ್ತೆ ಇದು. ಮತ್ತು ಸಿ ಏನಿದೆಯಲ್ಲ ಸಿಯಲ್ಲಿ ಜಿಗ್ಜಾಗ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಜಿಗ್ಜಾಗ್, ಇದೇನು ಫಾಲ್ ಮತ್ತು ಕಾಜು ಮತ್ತು ಪಿಕೋಕೆ ಯೂಸ್ ಆಗುತ್ತೆ. ಇದೆ ಸಿ ಇಲ್ಲಿಂದ ಹಿಡಿದು 3 ಸ್ಟೆಪ್ಪಿನ ಸಿ ಇದೆಯಲ್ಲ ಈ ಥರ ಜಿಗ್ಜಾಗ್ ಆಗೋದು. ಇದು ಡಿ ಏನಿದೆಯಲ್ಲ ರೈಟ್ ಸೈಡಿಗೆ ಸ್ಟಿಚಿಂಗ್ ಆಗುತ್ತೆ ಸ್ನೇಹಿತರೆ. ಇವಾಗ ಇದಕ್ಕೆ ಅಂದರೆ ಇದು ಪೈಪಿಂಗ್ಗೆ ಯೂಸ್ ಆಗುತ್ತೆ, ಬ್ಲೌಸ್ ಹೊಲಿಗೆ ಮುಂದಾಗ ಅದಕ್ಕೆ ಯೂಸ್ ಮಾಡ್ಕೋತಾರೆ ಇದು ಡಿಗೆ. ಇವಾಗ ಎ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ, ಎ ಆಪ್ಷನ್ ಏನಿದೆಯಲ್ಲ ಇವಾಗ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ಇದು ಏನಿದೆಯಲ್ಲ ಅದು ಹೊಲಿಗೆ ದಪ್ಪ ಸಣ್ಣ ಮಾಡ್ಕೊಳ್ಳೋದು. ಸಣ್ಣದು ಬೇಕಂದರೆ ಸ್ಟಿಚ್ ಸಣ್ಣದು, ಲಾಂಗ್ ಸ್ಟಿಚ್ ಬೇಕಂದರೆ ಲಾಂಗ್ದು. ಮತ್ತು ಇದೇನಿದೆಯಲ್ಲ ಇದು ರಫ್ ಮಾಡೋದು ಸ್ನೇಹಿತರೆ. ಸ್ಟಿಚ್ ಮಾಡುವಾಗ ಲಾಕ್ ಅಂತಾರೆ ಇದಕ್ಕೆ. ನಾವು ಸ್ಟಿಚ್ ಲಾಸ್ಟಿಗೆ ಲಾಕ್ ನಾವು ಮಾಡ್ತೀವಿ, ಇಂಟರ್ಲಾಕ್ ಅಂತೀವಿ ಇದಕ್ಕೆ. ಇವಾಗ ನೋಡಿ ಸ್ಟಿಚಿಂಗನ್ನು ಮಾಡಲಿಕ್ಕೆ ನಾ ಎ ಆಪ್ಷನ್ ಇಟ್ಟಿದ್ದೀನಿ. ಇದು ಏನಿದೆಯಲ್ಲ 2 ನಂಬರ್ಗೆ ಇಟ್ಟಿದ್ದೀನಿ ಇವಾಗ ಸ್ಟಿಚಿಂಗ್. ಇವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ಟಿಚಿಂಗ್ ಮಾಡೋದು. ಈ ಥರ ನೋಡಿ ಸ್ನೇಹಿತರೆ ಸ್ಟಿಚ್ ಮಾಡೋದು. ಈ ಥರ ಇದೇನಿದ್ರೆ ಸ್ನೇಹಿತರೆ ಲಾಂಗ್ ರಫ್ ಮಾಡೋದು. ಈ ಥರ ರಫ್ ಮಾಡಿದ್ರೆ ರಫ್ ಆಗುತ್ತೆ ಈ ಥರ ನೋಡಿ ಸ್ನೇಹಿತರೆ. ಇದೇನಿದೆಲ್ಲ ಸ್ಟಿಚಿಂಗ್. ಇದು ಸಣ್ಣದು ಬೇಕಂದ್ರೆ ಸ್ಟಿಚ್ ಸಣ್ಣದಾಗುತ್ತೆ. ಇವಾಗ ದೊಡ್ಡದು ಬೇಕಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಲಾಂಗ್ ಸ್ಟಿಚ್ 3 ನಂಬರ್ಗೆ ಇಟ್ಟರೆ ಮತ್ತೆ ದೊಡ್ಡದಾಗುತ್ತೆ. ನೋಡಿ ಸ್ನೇಹಿತರೆ, ಇದು ಲಾಂಗ್ ಬೇಕಂದ್ರೆ ಲಾಂಗ್ ಮಾಡ್ಕೋಬೋದು ನೀವು. 4 ನಂಬರ್ವರೆಗೆ ಆಪ್ಷನ್ ಇದೆ ಇದ್ರ ಮೇಲ್ಗಡೆ. 4 ನಂಬರು ಇದೇನಿದೆಯಲ್ಲ 1 2 3 ಇದೆಯಲ್ಲ, ಇದು 4 ನಂಬರ್ವರೆಗೆ ಆಪ್ಷನ್ ಇದೆ. ನಿಮ್ಗೆ ಜಾಸ್ತಿ ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ಸ್ಟಿಚಸ್ ಕೂಡ ಮಾಡ್ಕೋಬೋದು. ಇವಾಗ ಏನಿದೆಯಲ್ಲ ಸಿಗೆ ಇಟ್ಟರೆ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಬಿಗೆ ಇಟ್ಟರೆ ಕೂಡ ಸ್ಟಿಚಸ್ ಬರ್ತೈತೆ. ಇವಾಗ ಸಿ ಇಟ್ಟರೆ ಜಿಗ್ಜಾಗ್ ಬರುತ್ತೆ. ಇದು ಏನಿದೆ ಜಿಗ್ಜಾಗ್ ಇರೋ ಮಾರ್ಕ್ ಈ ಥರ ಪೂರಾ ಜಿಗ್ಜಾಗ್. ಚಿಕ್ಕದು ಬೇಕಂದ್ರೆ ಚಿಕ್ಕ ಮಾಡ್ಕೋಬೋದು, ದೊಡ್ಡದು ಬೇಕಂದ್ರೆ ದೊಡ್ಡದು. ಇವಾಗ ನೋಡಿ ಸ್ನೇಹಿತರೆ ತೋರಿಸ್ತೀನಿ. ಇವಾಗ ಈ ಥರ ಜಿಗ್ಜಾಗ್ ಆಗುತ್ತೆ ಸ್ನೇಹಿತರೆ, ಆ ಕಡೆ ಈ ಕಡೆ. ಈ ಥರ ಇದು ಜಿಗ್ಜಾಗ್ ಮಾಡೋದು ಸ್ನೇಹಿತರೆ. ಇದರೊಳಗಡೆ ಸ್ವಲ್ಪ ಚಿಕ್ಕ ಸ್ಟಿಚ್ ಏನಿದೆಯಲ್ಲ ಸಣ್ಣದು ಬೇಕಂದರೆ ಸಣ್ಣದು ಮಾಡ್ಕೋಬೋದು. ಇವಾಗ ನಾವು 2 ನಂಬರ್ ಕೆಟ್ಟಿ ಮಾಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಸ್ಟಿಚಿಂಗು. ಇದಕ್ಕೂ ಕೂಡ ಲಾಕ್ ಮಾಡ್ಬೋದು ಸ್ಟಿಚ್. ನೋಡಿ ಸ್ನೇಹಿತರೆ, ಇದು ಈ ಥರ ಫಿನ್ಸಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಏನು ತಳಗಿಂದು ಲೂಸಿಂಗ್ ಇಲ್ಲ, ಏನಿಲ್ಲ, ಎಲ್ಲ ಟೈಟ್ ಇದೆ ಸ್ಟಿಚಿಂಗು. ಇವಾಗ ಪಿಕೋ ಮಾಡೋದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದಕ್ಕೆ ಪ್ರೆಷರ್ ಪುಟ್ ಹೇಗೆ ಓಪನ್ ಮಾಡೋದನ್ನು ತೋರಿಸ್ತೀನಿ ನೋಡಿ. ಇವಾಗ ಇದಕ್ಕೇನಿರುತ್ತಲ್ಲ ಸ್ನೇಹಿತರೆ, ಇದಕ್ಕೆ ಈ ಥರ ಇಲ್ಲಿ ಪ್ರೆಷರ್ ಪುಟ್ಟು ಇರುತ್ತೆ ಸ್ನೇಹಿತರೆ. ಇದು ಮೊದಲುಗಡೆ ಇದು ಪ್ರೆಷರ್ ಪುಟ್ ಏನಿರುತ್ತಲ್ಲ ಸ್ನೇಹಿತರೆ, ಇದು ಮೇಲ್ಗಡೆ ಎತ್ತಬೇಕು. ಆನಂತರ ಇದೇನಿದೆಯಲ್ಲ ಬಟನನ್ನು ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದರೆ ಇದು ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಮತ್ತೆ ಕೂಡಿಸೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದೇನಿದೆಯಲ್ಲ ಇದು ಪಿಕೋದು ಮಾಡಲಿಕ್ಕೆ. ಇದು ಏನಿದೆಯಲ್ಲ ಇದು ಬರೀ ಪಿಕೋ ಮಾಡಬೇಕಾದ್ರೆ ಇದರೊಳಗಡೆ ಲಾಕ್ ಇರುತ್ತೆ. ಈ ಥರ ಫಿಕ್ಸ್ ಮಾಡಬೇಕು ನೋಡಿ ಸ್ನೇಹಿತರೆ. ಇದು ಈ ಥರ ಇಷ್ಟು ಲಾಕ್ ಮಾಡಿದ್ರೆ ಇದು ಪಿಕೋ ಮಾಡೋದು. ಇವಾಗ ಪಿಕೋ ಮಾಡ್ಬೇಕಂದ್ರೆ ಸಿಗೆ ಇಟ್ಕೋಬೇಕು ಸ್ನೇಹಿತರೆ. ಇದೇನು ಸಿ ಆಪ್ಷನ್ ಇದೆಯಲ್ಲ ಪೂರಾ ಸಿ ಆಪ್ಷನ್ಗೆ ಇಟ್ಕೋಬೇಕು. ಈ ಥರ
ಸೀಗಿಟ್ರೆ ಏನಾಗುತ್ತೆ ಚೆನ್ನಾಗಿ ಗೋಲಾಗಿ ಬರುತ್ತೆ ಸ್ನೇಹಿತರೆ. ಪಿಕೋ ಮಾಡೋದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಪಿಕೋ ಮಾಡೋದನ್ನು ಈ ಥರ ಬಟ್ಟೆಯನ್ನು ಈ ಥರ ಹಿಡ್ಕೋಬೇಕು ಸ್ನೇಹಿತರೆ. ಕರೆಕ್ಟಾಗಿ ನೀಟಾಗಿ ಬರುತ್ತೆ ಅಂದರೆ ಪಿಕೋ ಮಾಡೋದು. ನೋಡಿ ಸ್ನೇಹಿತರೆ, ಇದೇನಿದೆಯಲ್ಲ ಪಿಕೋ ನೀಟಾಗಿ ಸಣ್ಣಾಗಿ ಬೀಳುತ್ತೆ ಸ್ನೇಹಿತರೆ. ಪಿಕೋ ಆಗಿರೋದೇ ಗೊತ್ತಾಗೋದಿಲ್ಲ, ಸಣ್ಣ ಸ್ಟಿಚಸ್ ಆಗಿರುತ್ತೆ. ಮತ್ತು ಇದು ಮಿಷನ್ ಕೂಡ ಲೋ ಮೇಂಟೆನೆನ್ಸ್ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಆಯಿಲಿಂಗ್ ಗೀಲಿಂಗ್ ಏನೂ ಇರೋದಿಲ್ಲ. ಲೋ ಮೇಂಟೆನೆನ್ಸೇ, ಜೀರೋ ಮೇಂಟೆನೆನ್ಸೇ. ಸರ್ವಿಸ್ ಕೂಡ ಬರೋದಿಲ್ಲ ಸ್ನೇಹಿತರೆ. ಸರ್ವಿಸ್ ಅನ್ನೋದು ಇದಕ್ಕೆ ಏನೂ ಇರೋದಿಲ್ಲ. ನೀವೇ ಮನೆಯಲ್ಲೇ ಸರ್ವಿಸನ್ನು ಮಾಡ್ಕೋಬೋದು ಸ್ನೇಹಿತರೆ. ಇದ್ರ ಬಗ್ಗೆ ಮತ್ತೇನು ಹೆಚ್ಚಿನ ಮಾಹಿತಿಗಾಗಿ ಇದ್ದರೆ ನಮಗೆ ರಾಕೇಶ್ ಎಂಟರ್ಪ್ರೈಸ್ಗೆ ಫೋನ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.